ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ಒಬ್ಬರು ಸಿಸ್ಟರ್ ಮಾನಂದ ಸಿಸ್ಟರ್ ಕೇಳಿದ್ರು, ಸಿಸ್ಟರ್ ವಿಡಿಯೋನ ಪೋಸ್ಟ್ ಮಾಡೋದು ಹೇಗೆ, ಪೋಸ್ಟಲ್ಲಿ ಲಿಂಕ್ ಹಾಕೋದು ಹೇಗೆ ಅಂತ ಕೇಳಿದ್ರು ನಿನ್ನೆ ವಿಡಿಯೋದಲ್ಲಿ. ಅದಕ್ಕೆ ಇವತ್ತು ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೀನಿ ನೋಡ್ರಿ. ಏನಪ್ಪ ಅಂತಂದ್ರೆ ನಾವು ಹಾಕಿರುವಂಥ ವಿಡಿಯೋನ ಕಮ್ಯುನಿಟಿ ಪೋಸ್ಟಲ್ಲಿ ಹೇಗೆ ಪೋಸ್ಟ್ ಮಾಡೋದು, ಲಿಂಕ್ ಹೇಗೆ ಅಲ್ಲಿ ಆ್ಯಡ್ ಮಾಡೋದು ಅನ್ನೋದನ್ನು ಇವತ್ತು ಹೇಳಿಕೊಡ್ತಾ ಇದ್ದೀನಿ ನೋಡಿರಿ. ಓಕೆ, ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ಸ್ನೇಹಿತರೆ, ಯಾರಿಗೆಲ್ಲ ಇನ್ನೂ ನಿಮಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಅಕ್ಕ ಈ ಥರ ಮಾಡಿ ತೋರಿಸಿ ಅಂತ ನೀವು ಹೇಳ್ಬೋದು. ನೀವು ಹೇಳಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಓಕೆ, ಹೀಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ಓಕೆ, ಇವಾಗ ಸ್ಕ್ರೀನ್ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಓಕೆ ಸ್ನೇಹಿತರೆ ನೋಡ್ರಿ, ಇವಾಗ ಒಬ್ರು ಸಿಸ್ಟರ್ ಕೇಳಿದ್ರು, ಸಾರಿ ನೆಟ್ ಆನ್ ಮಾಡಿಲ್ಲ. ಓಕೆ, ಇವಾಗ ನೋಡ್ರಿ, ನಾವು ಹಾಕಿರುವಂಥ ವಿಡಿಯೋ ಪೋಸ್ಟ್ನಲ್ಲಿ ಲಿಂಕ್ ಹಾಕೋದು ಹೇಗೆ ಸಿಸ್ಟರ್ ಅಂತ ಕೇಳಿದ್ರು. ನೋಡ್ರಿ ಇಲ್ಲಿ ಮಾದೇವಿ ಸಿಸ್ಟರ್ ಕೇಳಿದ್ರು. ಓಕೆ ಸಿಸ್ಟರ್ ನೋಡ್ರಿ, ಇವಾಗ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ದು ಹಳ್ಳಿ ಅಲ್ವಾ, ನೆಟ್ವರ್ಕು ಸ್ಲೋ ಆಗಿ ಜಗ್ಗುತ್ತೆ. ಇನ್ಫಾರ್ಮೇಷನ್ ಕೊಡುವಂಥ ವಿಡಿಯೋಗಳಾದರೆ ನೋಡ್ರಿ ಓಡೋದೇ ಇಲ್ಲ, ಇಷ್ಟೇ ಇರುತ್ತೆ. ಓಕೆ, ಇವಾಗ ನೋಡ್ರಿ, ಇವಾಗ ಕಂಟೆಂಟ್ ಅಂತ ಬರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಈ ವ್ಯೂಸ್ ಆಲ್ ಅಂತ ಬರುತ್ತೆ. ಓಕೆ ನೋಡ್ರಿ, ನಿನ್ನೆ ಹಾಕಿರುವಂಥ ವಿಡಿಯೋ ನಾನು ಪೋಸ್ಟ್ ಮಾಡೇ ಇಲ್ಲ. ಈ ವಿಡಿಯೋ ನಿಮ್ಗೆ ಕಮೆಂಟ್ ನೋಡಿದೆ, ಅಲ್ಲಿ ಕಮೆಂಟ್ ನೋಡಿದ್ದಕ್ಕಾಗಿ ಇವ್ರಿಗೆ ತಿಳಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ನಿನ್ನೆ ಪೋಸ್ಟ್ನಲ್ಲಿ ಹಾಕಿದ್ದಿಲ್ಲ ಅದನ್ನು. ಇವಾಗ ನೋಡ್ರಿ, ಇಲ್ಲಿ 3 ಡಾಟ್ಸ್ ಬರುತ್ತಲ್ಲ, ಅವು ಕ್ಲಿಕ್ ಮಾಡಬೇಕು. ಎಡಿಟ್ ಎಡಿಟ್ ಅಲ್ಲ, ಶೇರ್ ವಿಡಿಯೋ ಅಂತ ಇದೆ ಅಲ್ವಾ, ನೋಡಿ ಇಲ್ಲಿ ಶೇರ್ ವಿಡಿಯೋ ಅಂತ ಬಂತು. ಇದು ಇವಾಗ ಕಾಪಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಲಿಂಕ್ ಬಂತಲ್ಲ, ಇದು ಕಾಪಿ ಮಾಡ್ಕೋಬೇಕು. ಇಲ್ಲಿ ಬಾಕ್ಸ್ ಬರುತ್ತಲ್ಲ, ಲಿಂಕ್ ಬಾಜು ಇಲ್ಲಿ ಬಾಕ್ಸ್ ಇದೆಯಲ್ಲ, ಆ ಬಾಕ್ಸ್ ಟಚ್ ಮಾಡಿದಾಗ ನೋಡ್ರಿ ಕಾಪಿ ಆಯಿತು. ಅದನ್ನು ಸೀದಾ ಬ್ಯಾಕ್ ಬರಬೇಕು, ಪೂರ್ತಿ ಬಂದ್ಬಿಟ್ಟು ಇವಾಗ YT ಆನ್ ಮಾಡ್ಕೋಬೇಕು. YT ಆನ್ ಮಾಡ್ಕೊಂಡು ಪ್ಲಸ್ ಮಾರ್ಕ್ ಇರ್ತೈತಲ್ಲ, ಇಲ್ಲಿ ಪ್ಲಸ್ ಚಿಹ್ನೆ, ಅದನ್ನು ಹೋಗ್ಬಿಟ್ಟು ಇಲ್ಲಿ ಪೋಸ್ಟ್ ಇಲ್ಲಿ ಬರಬೇಕು. ಪೋಸ್ಟ್ ಅಂದ್ಬಿಟ್ಟು ನೋಡಿ, ಇದು ಲಿಂಕ್ ಆಟೋಮೆಟಿಕ್ಕಾಗಿ ಇಲ್ಲಿ ಕುಂತಿರ್ತೈತಿ. ಟೆಕ್ಸ್ಟ್ ಮೆಸೇಜಲ್ಲಿ ಫಸ್ಟ್ ಬಂದಿರುತ್ತೆ, ಅದು ಕಾಪಿ ಆಗಿರುತ್ತೆ. ಅದನ್ನೇ ಟಚ್ ಮಾಡಬೇಕು. ಅದನ್ನು ಸ್ವಲ್ಪ ಕೆಳಗೆ ತೊಗೊಂಡ್ಬಿಟ್ಟು ಪ್ಲೀಸ್, ನಾನು ಇವಾಗ ಏನಂದ್ರೆ ಇಲ್ಲಿ ತೆಗಿತೀನಿ ನೋಡ್ರಿ, ಅದು ಪ್ಲೀಸ್ ಅನ್ನೋದು ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕಾಪಿ ಅಂದರೆ ಇಲ್ಲಿ ಬರುತ್ತೆ ನೋಡ್ರಿ, ಇದು ಕೀಬೋರ್ಡ್ ಇರುತ್ತಲ್ಲ, ಅಲ್ಲಿ ಹೋಗಿಬಿಟ್ಟು ನೋಡ್ರಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಅದನ್ನು ನಾನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮತ್ತೆ ಕೆಳಗೆ ಬಂದು ಇವಾಗೇನು ನಿನ್ನೆ ಹಾಕಿರುವಂಥ ವಿಡಿಯೋ ಯಾವುದು ಅಲ್ಲೇ ತಮ್ನಲ್ಲಿ ಇರುತ್ತಲ್ವ, ಓಕೆ, ಇದನ್ನ ಇಲ್ಲಿ ಕೂಡಿಸ್ಬಿಟ್ರೆ, ಬಾಕ್ಸಲ್ಲಿ ಹಾಕಿಬಿಟ್ರೆ, ನಮ್ದು ಹೆಂಗೂ ಸ್ವಲ್ಪ ನೆಟ್ವರ್ಕ್ ಸ್ಲೋ ತಗೊಳೋದು ಭಾಳ. ಇದು ಫೋಟೋ ಕುಂತ ಮೇಲೆ ಇಲ್ಲಿ ಪೋಸ್ಟ್ ಅಂತ ಬರುತ್ತಲ್ಲ, ಮೇಲೆ ಪೋಸ್ಟ್ ಅಂತ ಬರುತ್ತೆ. ಒಂದು ನಿಮಿಷ ಇರಿ, ಯಾಕಂದ್ರೆ ನಮ್ಮದು ಏನು ಇಷ್ಟು ಸ್ಲೋ ಆಗಿ ಓಡುತ್ತೆ ನೋಡ್ರಿ. ಇಷ್ಟು ಸ್ಲೋ ನೆಟ್ಟಲ್ಲಿ ನಾವು ಅಪ್ಲೋಡ್ ಮಾಡೋದು, ಎಡಿಟಿಂಗ್ ಮಾಡೋದು ತುಂಬ ಕಷ್ಟ. ಹಳ್ಳಿಯಲ್ಲಿ ಈ ಥರ ಯಾವುದು 5G ಜಗ್ಗಲ್ಲ, ಏನಿಲ್ಲ. ಓಕೆ, ಇವಾಗ ನೋಡ್ರಿ ಇಲ್ಲಿ ಬಂತು ಫೋಟೋ, ಇಲ್ಲಿ ಕುಂತಿತ್ತು. ನಾನು ತಮ್ನೇಲ್ ಹಾಕಿನಲ್ವಾ, ಏನು ತಮ್ನೇಲ್ ರೆಡಿ ಮಾಡಿದ್ದೆ ಆ ತಮ್ನೇಲ್ ಇಲ್ಲಿ ಹಾಕಿದೆ ನೋಡ್ರಿ. ಇವಾಗ ಪೋಸ್ಟ್ ಅನ್ನೋದು ಇಲ್ಲಿ ವೈಟ್ ಮಾರ್ಕಲ್ಲಿ ಬಂತಲ್ಲ, ಅದನ್ನು ಟಚ್ ಮಾಡಿಬಿಟ್ರೆ ಓಕೆ, ಇವಾಗ ಅದು ಪೋಸ್ಟಿಗೆ ಹೋಗಿಬಿಡುತ್ತೆ. ಓಕೆ, ಇವಾಗ ಆಯ್ತು ನೋಡ್ರಿ, ಪೋಸ್ಟಿಗೆ ಹೋಯ್ತು. ಇಷ್ಟೇ ನೋಡ್ರಿ, ಗೊತ್ತಾಯ್ತು ಅಂತೀನಿ. ಇವಾಗ ID ಚೇಂಜ್ ಮಾಡಿಬಿಟ್ಟು ಮಾಡ್ತೀನಿ ನೋಡ್ರಿ. ID ಚೇಂಜ್ ಮಾಡಿಬಿಟ್ಟು ನೋಡ್ಕೊತೀನಿ ಅದನ್ನು ಎಲ್ಲಿ ಬಂದೈತೋ ಇಲ್ಲ ಅಂತ ಹೇಳ್ಬಿಟ್ಟು. ಹೋಳಿಗೆ ಊಟ. ಓಕೆ, ಇವಾಗ ನೋಡ್ರಿ ಹೋಳಿಗೆ ಮಾಡ್ತಾ ಇದ್ದಾರೆ. ಸರಿ, ID ಚೇಂಜ್ ಮಾಡ್ಕೊಂಡೆ ಚಾನಲ್ಗೆ ಹೋಗ್ತೀನಿ. ನೋಡ್ರಿ, ಇವಾಗ ಬಂದು ಕುಂತೈತಿ ನೋಡ್ರಿ, ಇಲ್ಲಿ ಪೋಸ್ಟ್ ಆಗೈತಿ. ಓಕೆ, ಇಷ್ಟೇ ನೋಡ್ರಿ, ಗೊತ್ತಾಯ್ತಾ ಸಿಸ್ಟರ್? ಇಷ್ಟೇ ಚೆಕ್ ಮಾಡ್ಕೊಂಡಾಗ ಬಂದಿರುತ್ತೆ. ನಾವು ಪೋಸ್ಟ್ ಮಾಡಿಬಿಟ್ರೆ ಅದು ಇಮಿಡಿಯೇಟ್ಲಿ ಪಬ್ಲಿಕ್ಕಿಗೆ ಹೋಗಿಬಿಡುತ್ತೆ, ಪೋಸ್ಟ್ ಕುಂತ್ಬಿಡುತ್ತೆ. ಇಷ್ಟೇ ನೋಡ್ರಿ. ಓಕೆ, ತಿಳಿತು ಅಂತ ಅನ್ಕೊತೀನಿ ಸಿಸ್ಟರ್. ಈ ವಿಡಿಯೋ ನೋಡಿ
ಗೊತ್ತಾಗಿದ್ದರೆ ಗೊತ್ತಾಯಿತು ಅಂತ ಒಂದು ಕಮೆಂಟ್ ಹಾಕಿ. ಹಾಗೆ ನಿಮಗೇನೆಲ್ಲ ಗೊತ್ತಾ ಇರೋದಿಲ್ಲ ಅದನ್ನು ಕೇಳಿ ಸಿಸ್ಟರ್ ಇದನ್ನು ವಿಡಿಯೋ ಮಾಡಿ ಅಂತ ಹೇಳಿ ನಾನು ಖಂಡಿತವಾಗ್ಲೂ ಮಾಡಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಓಕೆ, ಸಿಗೋಣ ಸ್ನೇಹಿತರೆ ಮತ್ತೆ. ಬಾಯ್ ಬಾಯ್. ಓಕೆ, ಇನ್ನೊಬ್ಬರು ಸಿಸ್ಟರ್ ಕೇಳಿದ್ರು, ಅಕ್ಕ ಮೋನೋ ಆನ್ ಆದರೆ ಮಾತ್ರ ಟ್ಯಾಗ್ ಪ್ರಾಡಕ್ಟ್ ಅಂತ ಬರುತ್ತಾ, ನಾವು ಪ್ರಾಡಕ್ಟ್ ಟ್ಯಾಗ್ ಮಾಡೋದಕ್ಕೆ ಬರುತ್ತಾ ಅಂತ ಕೇಳಿದ್ರು. ಹೌದು ಸಿಸ್ಟರ್, ಸಬ್ಸ್ಕ್ರೈಬ್ ಜಾಸ್ತಿ ಇದ್ದರೆ ಮಾತ್ರ ವೈಟಿನೇ ಕಳಿಸುತ್ತೆ ಅದನ್ನು ನಮ್ಗೆ ಆಪ್ಷನ್ಸು ಟ್ಯಾಗ್ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು. ಅದನ್ನು ಬೇಕಾದರೆ ಇಲ್ಲಿ ಶೇರ್ ಮಾಡ್ತೀನಿ ನೋಡಿ ಸ್ಕ್ರೀನಲ್ಲಿ. ಟ್ಯಾಗ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ವೈಟಿನೇ ಕೆಳಗಡೆ ಏನು ವೈಟಿ ಸ್ಟುಡಿಯೋದಲ್ಲಿ ಯೂಟ್ಯೂಬ್ನವರೇ ಕಳಿಸ್ಕೊಡ್ತಾರೆ ಟ್ಯಾಗ್ ದ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು. ಅದೊಂದು ಇದು ಬಂದಿರುತ್ತೆ. ನಾವು ಅದನ್ನು ಟಚ್ ಮಾಡಿದಾಗ ನಾವು ಮುಂದೆ ಆಪ್ಷನ್ಸ್ ನಾವು ಎಲ್ಲ ಅವ್ರು ಕೊಟ್ಟಿರ್ತಾರೆ ಕೆಳಗಡೆ ಪಾಯಿಂಟ್ ಟು ಪಾಯಿಂಟ್ ಆಪ್ಷನ್ಸ್ ಕೊಟ್ಟಿರ್ತಾರೆ. ಟ್ಯಾಗ್ ಮಾಡೋದ್ರಿಂದ ಏನೆಲ್ಲ ಇದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಓದ್ಕೊಂಡ್ಬಿಟ್ಟು ನಾವು ಮುಂದೆ ಹೋಗಬೇಕು. ಹಾಗಾಗಿ ವೈಟಿನೇ ಕಳಿಸ್ಕೊಡುತ್ತೆ, ನಾವು ಎಲ್ಲಿ ಹೋಗಿಬಿಟ್ಟು ಮಾಡೋವಂಥದ್ದಲ್ಲದು. ಟ್ಯಾಗ್ ಪ್ರಾಡಕ್ಟ್ ಆಪ್ಷನ್ಸ್ ಕಳಿಸ್ಕೊಡೋದು ವೈಟಿನೇ ಬಿಟ್ಟಿರುತ್ತೆ. ಅಂದರೆ ಸಬ್ಸ್ಕ್ರೈಬರ್ ಜಾಸ್ತಿ ಇರಬೇಕು, ಜಾಸ್ತಿ ಇದ್ದವರಿಗೆ ಕಳಿಸ್ಕೊಡ್ತೆ. ಹೌದು, ಮೋನೋ ಆನ್ ಆಗಿರಬೇಕು, ಸಬ್ಸ್ಕ್ರೈಬ್ ಜಾಸ್ತಿ ಇರಬೇಕು. ನೋಡಿ ಕೇಳಿದ್ರಲ್ವ ಅಕ್ಕ, ಈ ಪ್ರಾಡಕ್ಟ್ಗಳನ್ನು ಟ್ಯಾಗ್ ಮಾಡಬೇಕು ಅಂದರೆ ಮೋನೋ ಆನ್ ಆಗಿರಬೇಕಾ ಅಂತ. ಹೌದು, ಮೋನೋ ಆನ್ ಆಗಿರಬೇಕು. ಹಾಗೆ ಸಬ್ ಕೂಡ ಜಾಸ್ತಿ ಇರಬೇಕು. ಅವ್ರ ಚಾನಲ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದರು ಅಂತಂದರೆ, ನನಗೆ ಇವಾಗ ಇತ್ತೀಚೆಗೆ ಒಂದು 2 ತಿಂಗಳಾಯಿತು ನೋಡಿ ಬಂದು. ನನಗೆ 8500 ಸಬ್ಸ್ಕ್ರೈಬರ್ ಅದಾರ. ಇವಾಗ ಒಂದು 2 ತಿಂಗಳಾಯಿತು ನನಗದು ಬಂದುಬಿಟ್ಟು. ನಾನು ಬಂದಾಗ ಅದೇ ಅನ್ಕೊತಿದ್ದೆ, ಇದು ಏನಪ್ಪ ಇದು ಏನು ಬಂತು ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಅದನ್ನೆಲ್ಲ ಸರ್ಚ್ ಮಾಡಿ ನೋಡಿದಾಗ, ಇದು ಈ ಥರ ಟ್ಯಾಗ್ ಮಾಡೋದಕ್ಕೆ ಬಂದೈತಿ ಅಂತ ಹೇಳ್ಬಿಟ್ಟು ಅದು ಏನು ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ಲ ಅದನ್ನು ಮಾಡಿಕೊಂಡೆ. ನಾನು ಆಕ್ಸೆಪ್ಟ್ ಆದೆ, ಮಾಡಿಕೊಂಡೆ. ಆವಾಗ ಟ್ಯಾಗ್ಗಳು ನಮ್ಮ ವಿಡಿಯೋ ಕೆಳಗಡೆ ಪ್ರಾಡಕ್ಟ್ ಬಂದು ಕುಂದಿರ್ತಾವೆ. ಅಷ್ಟೇ ನೋಡಿರಿ. ಓಕೆ, ಗೊತ್ತಾಯ್ತಾ? ಈ ಮಾಹಿತಿ ನಿಮಗೆ ತಿಳಿತಾ ಸಿಸ್ಟರ್? ಓಕೆ ಸ್ನೇಹಿತರೆ, ಬಾಯ್. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.